ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಂದು ಫ್ರೈಡೇ ಈವ್ನಿಂಗ್ ಆಲ್ರೆಡಿ ನೆನ್ನೆನೇ ನಾನು ಬಟ್ಟೆ ಎಲ್ಲ ಒಗೆದು ಒಣಗಾಕಿದ್ದೆ. ಅದನ್ನೆಲ್ಲ ತೊಗೊಂಬರೋಣ, ಇನ್ನೊಂದು ರೌಂಡ್ ಬಟ್ಟೆ ಎಲ್ಲ ಒಗೆಯೋದಿತ್ತು. ಹಾಗಾಗಿ ಇದೆಲ್ಲ ಒಣಗಿದ್ದೆಲ್ಲ ತೊಗೊಬಂದು ಮಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಅದನ್ನು ಮಾಡ್ತಾ ಇದ್ದೀನಿ. ಮತ್ತು ಇವತ್ತು ನಿಮಗೆಲ್ಲರಿಗೂ ಈ ಶೀತ ಆದಾಗ, ಕೆಮ್ಮು, ಶೀತ, ಜ್ವರ ಬಂದಾಗ ಏನು ತಿನ್ನಬೇಕು ಅಂತ ಅನಿಸಲ್ಲ, ಬಾಯೆಲ್ಲ ಸಪ್ಪೆ ಸಪ್ಪೆ ಅನಿಸ್ತಾ ಇರುತ್ತೆ. ಅದಕ್ಕೆ ಒಂದು ನಿಮಗೆ ರೆಸಿಪಿನ ಮಾಡಿ ತೋರಿಸ್ತೀನಿ. ಯಾವ ಥರ ನೀವು ಮಾಡ್ಕೊಂಡು ತಿಂದರೆ ನಿಮಗೆ ಮೈ ಒಳಗಡೆನೂ ಕೂಡ ಸ್ವಲ್ಪ ಬೆಚ್ಚಗೆ ಅನಿಸುತ್ತೆ ಮತ್ತು ಆರಾಮ್ ಅನಿಸುತ್ತೆ. ತುಂಬ ಸ್ವಲ್ಪ ಲೈಟಾಗಿ ಫೀಲ್ ಆಗ್ತೀರಾ. ಮತ್ತು ಈ ಕೆಮ್ಮು ಶೀತ ಇದ್ದಾಗ ಗಂಟ್ಲ ಹತ್ರ ಎಲ್ಲ ಸ್ವಲ್ಪ ಇರಿಟೇಷನ್ ಥರ ಆಗ್ತಾ ಇರುತ್ತೆ, ಅದು ಕೂಡ ಕ್ಲಿಯರ್ ಆಗುತ್ತೆ. ಮತ್ತು ನಿಮಗೆ ಜ್ವರ ಇದ್ದಾಗ ಬಾಯೆಲ್ಲ ಕೈ ಕೈ ಅನಿಸ್ತಾ ಇರುತ್ತೆ, ಏನು ತಿನ್ನಬೇಕು ಅಂತಲೂ ಅನಿಸೋದಿಲ್ಲ. ಅದಕ್ಕೆಲ್ಲ ನಿಮಗೆ ಒಂದು ಒಳ್ಳೆಯದು ರೆಸಿಪಿ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಊರ ಕಡೆ ಮಾಡುವಂಥ ರೆಸಿಪಿ. ನಿಮಗೆ ಜ್ವರ ಬಂತು, ಇಲ್ಲ ಶೀತ ಕೆಮ್ಮಾಗ್ತಿದೆ, ನಿಮಗೆ ಏನು ಮಾಡೋಕ್ಕಾಗ್ತಾ ಇಲ್ಲ, ಏನು ತಿನ್ನೋಕ್ಕಾಗ್ತಾ ಇಲ್ಲ ಅನ್ನೋ ಟೈಮಲ್ಲಿ ಆಲ್ಮೋಸ್ಟ್ ಇದನ್ನೇ ಮಾಡಿಕೊಡೋದು. ಏಕೆಂದರೆ ಇದು ಸ್ವಲ್ಪ ಖಾರವಾಗೂ ಇರುತ್ತೆ, ಬಟ್ ತಿನ್ನೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನಿಮಗೆ ತಿನ್ನೋಕ್ಕಾಗಲ್ಲ ಅಂತ ಇರೋದಿಲ್ಲ. ನೀವು ಇದರಲ್ಲೂ ಕೂಡ ಮುಂಚೆ ನೀವು ಈಗ ಇದನ್ನು ಮಾಡ್ತಾ ಇರೋದು ನಾನು ರೊಟ್ಟಿ ಜೊತೆಗೆ ಮಾಡ್ತಾ ಇರೋದು. ಹಾಗಾಗಿ ನೀವು ಇದನ್ನು ಆರಾಮಾಗಿ ನೀವು ರೊಟ್ಟಿ ಜೊತೆ ತಿನ್ಬೋದು, ಇಲ್ಲ ನೀವು ರೈಸ್ ಜೊತೆನೂ ಕೂಡ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಬಟ್ ಆದರೆ ನಿಮಗೆ ಮೇಯ್ನಾಗಿ ರೊಟ್ಟಿ ಜೊತೆ ತಿಂದಾಗ ಅದನ್ನು ಹಾಗೇ ಗಂಟಲು ನೋವು ಆ ಥರ ಏನೇ ಇದ್ರೂ ಆ ಖಾರದೆಲ್ಲ ಒಡೆದಾಕ್ಬಿಡುತ್ತೆ. ಮತ್ತು ನನ್ನ ಮಗಳಿಗೂ ಕೂಡ ಅವತ್ತು ಫುಲ್ಲು ಒಂದು ವೀಕಿಂದನೂ ನಾವು ಊರಿಗೆ ಹೋಗಿ ಬಂದ್ವಿ. ನಿಮಗೆ ಲಾಸ್ಟ್ ವ್ಲಾಗ್ ಹಾಕಿದ್ದೆ ನಾನು ಊರಿಗೆ ಹೋಗಿರೋದು. ಊರಿಗೆ ಹೋಗಿ ಬಂದಾಗಲಿಂದ ಅನ್ನೋದಕ್ಕಿಂತ ಹಬ್ಬದ ದಿನದಿಂದನೇ ಅವಳಿಗೆ ಫುಲ್ಲು ಜ್ವರ, ಫುಲ್ಲು ಪಾಪ ಏನೂ ತಿಂತಾನೇ ಇರಲಿಲ್ಲ. ಅವಳಿಗೆ ಒಂಥರ ಏನೂ ತಿನ್ನೋಕ್ಕೂ ಆಗ್ತಿರಲಿಲ್ಲ. ಸರಿ ಆಯಿತು ಅಂತ ಹೇಳಿ ಅವ್ರಿಗೂ ಅಷ್ಟೇ, ಚಿಕ್ಕ ಮಕ್ಳಿಗೂ ಕೂಡ ಕೊಡ್ಬೋದು, ಏನೂ ಇರಲ್ಲ. ಅಂದರೆ ಖಾರ ಅನಿಸುತ್ತೆ ಸ್ವಲ್ಪ, ಅಂದರೆ ಜಾಸ್ತಿ ಖಾರ ಬದಲು ಸ್ವಲ್ಪನೇ ರೊಟ್ಟಿಗೆ ಅಜ್ಜಿ ಸ್ವಲ್ಪ ಲೈಟಾಗಿ ಹಚ್ಚಿ ಕೊಟ್ಟರೆ ತಿಂತಾರೆ. ಅವ್ರಿಗೂ ಕೂಡ ಇಷ್ಟ ಆಗುತ್ತೆ. ನನ್ನ ದೊಡ್ಡ ಮಗಳಿಗೆ ತುಂಬ ಇಷ್ಟ ಇದು. ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಖಾರ ಅನಿಸುತ್ತೆ, ತುಪ್ಪದಲ್ಲಿ ಹಾಕಿ ಕೊಡ್ತಾಯಿದ್ವಿ ಫಸ್ಟು. ಬಟ್ ಇವಾಗ ಜ್ವರ ಇದ್ದಿದ್ದರಿಂದ ತುಪ್ಪ ಬೇಡ ಅಂತ ಹೇಳಿಬಿಟ್ಟು ಹಾಗೆ ಕೊಡ್ತಾಯಿದ್ದೀನಿ. ಮತ್ತು ಇವಾಗ ಈವ್ನಿಂಗು ಅಷ್ಟೇ ಟೈಮ್ ಆಗಿದ್ದರಿಂದ ನನ್ನ ಮಗಳಿಗೂ ಅಮ್ಮ ಇವತ್ತು ಬಾದಾಮಿ ಹಾಲು ಮಾಡಿಕೊಡು, ಅವರಿಗೆ ಕೋಲ್ಡ್ ಬಾದಾಮಿ ಹಾಲು ಅಂದರೆ ತುಂಬ ಇಷ್ಟ, ಹೊರಗಡೆ ತರಿಸ್ಕೊಡು ಅಂತ ಹೇಳ್ತಾ ಇದ್ಲು. ಬಟ್ ಆದರೆ ಈಗ ಆಲ್ಮೋಸ್ಟ್ ಅವಳ ಹೆಲ್ತು ಸರಿಗಿಲ್ಲ, ಮತ್ತು ಈಗ ತರಿಸ್ಕೊಟ್ರೆ ಅವಳು ಕುಡಿತಾಳೆ. ಹಾಗಾಗಿ ನನ್ನ ಮನೇಲೇ ಹೇಗೆ ಮಾಡ್ಬೋದು ಕೋಲ್ಡ್ ಬಾದಾಮ್ ಮಿಲ್ಕ್ನ ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಈಸಿನೂ ಕೂಡ. ಹೊರಗಡೆ ಹೋಗಿ ನೀವು 55-60 ರುಪೀಸ್ ಅನಿಸುತ್ತೆ ಒಂದು ಟಿನ್ ಬಾದಾಮ್ ಡ್ರಿಂಕಿಗೆ, MTR ಇರ್ಬೋದು, ಬೇರೆ ಯಾವುದೇ ಇರ್ಬೋದು. ಬಟ್ ಆದರೆ ಅದು ನಿಮಗೆ ಟೇಸ್ಟೇ ಇರೋದಿಲ್ಲ. ಜಸ್ಟ್ ಏನೋ ಕುಡಿಬೇಕು ಸಮಾಧಾನಕ್ಕೆ ಅಂತ ಕುಡಿತೀವಿ ಅಷ್ಟೇ. ಅದನ್ನೇ ನಾವು ಮನೆಯಲ್ಲಿ ಮಾಡಿಕೊಂಡ್ರೆ ಮನೆಯವರೆಲ್ಲ ಕುಡಿದು ಇನ್ನೂ ಒಂದು ರೌಂಡ್ ಕುಡಿಬೋದು, ಅಷ್ಟಿರುತ್ತೆ ನಾವು. ಹಾಗಾಗಿ ಮನೇಲೇ ಹೆಲ್ದಿಯಾಗಿ ನಾವೇ ಮಾಡ್ಕೋಬೋದು. ಹೊರಗಡೆ ಏನಾಗ್ತಾರೆ ಅಂತ ಗೊತ್ತಿಲ್ಲ, ಅವ್ರು ಏನಾಗ್ತಾರೆ ಅಂತ ಗೊತ್ತಿಲ್ಲ. ಹಾಗಾಗಿ ಮನೇಲೇ ಮಾಡ್ಕೋಬೋದು. ಇವಾಗ ನಾನು ಬಂದು MTR ಬಾದಾಮ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು 3 ಪ್ಯಾಕೆಟ್ಸ್ನ ತೊಗೊಂಡಿದ್ದೀನಿ. ನಾನು ಆಲ್ರೆಡಿ ಹಾಲು ಮತ್ತು ಸ್ವಲ್ಪ ಕಲ್ಸಕ್ಕರೆ, ಒಂದೇ ಒಂದು ಸ್ಪೂನ್ ಕಲ್ಸಕ್ಕರೆ ಪೌಡರ್ನ ಮಾಡ್ಕೊಂಡಿದ್ದೀನಿ. ಅದನ್ನು ಕೆಂಪು ಕಲ್ಸಕ್ಕರೆ ಆಲ್ಮೋಸ್ಟ್ ಯೂಸ್ ಮಾಡ್ತೀನಿ. ಅದನ್ನು ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಬಾಯ್ಲ್ ಆದಮೇಲೆ ನಾನು ಅದಕ್ಕೆ ಒಂದು 3 ಪ್ಯಾಕೆಟಷ್ಟು 10 ರೂಪಾಯಿದು ಪ್ಯಾಕೆಟ್ ಬರುತ್ತೆ ಅದಷ್ಟು MTR ಬಾದಾಮ್ ಪೌಡರ್ನ ಅದಕ್ಕೆ ಮಿಕ್ಸ್ ಮಾಡಿ, ಅದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಚೆನ್ನಾಗಿ ಕುದ್ಮೇಲೆ ತಣ್ಣಗಾಗಬೇಕು. ಫುಲ್ ತಣ್ಣಗೆ ಆದಮೇಲೆ ಅದನ್ನು ಫ್ರಿಜ್ಜಲ್ಲಿ ಇಡಬೇಕು. ಅದು 2 to 3 ಅವರ್ಸ್ ಇಟ್ಟರೆ ನಿಮಗೆ ಕೋಲ್ಡ್ ಬಾದಾಮ್ ಮಿಲ್ಕ್ ರೆಡಿಯಾಗಿರುತ್ತೆ. ಇಲ್ಲ ನೀವು ಹಾಟ್ ಬಾದಾಮ್ ಮಿಲ್ಕ್ ಕೂಡ ತೊಗೋಬೋದು. ಕೋಲ್ಡ್ ಬಾದಾಮ್ ಮಿಲ್ಕ್ ಫೀಲಿಂಗ್ ಬೇಕು ಅಂತಂದರೆ ನೀವು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕುಡಿಬೇಕಾಗುತ್ತೆ. ಅದು ಕಂಪ್ಲೀಟ್ ತಣ್ಣಗಾದ್ಮೇಲೆ ನೀವು ಫ್ರಿಜ್ಜಲ್ಲಿ ಇಡಬೇಕು. ನಾನು ಅದಕ್ಕೆ ಏನು ಮಾಡ್ತೀನಿ ಅಂದರೆ ಈ ಸಂಜೆ ಮಾಡಿಬಿಟ್ಟು ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಮಾರ್ನಿಂಗ್ ಬೆಳಗ್ಗೆ ಎದ್ದಾಗ, ಮಾರ್ನಿಂಗ್ ಇಲ್ಲ ಆಫ್ಟರ್ನೂನು ತುಂಬ ಬಿಸಿ ಅನಿಸ್ತಾ ಇರುತ್ತೆ, ಏನಾದರೂ ಕುಡಿಬೇಕು ಅನಿಸ್ತಾ ಇರುತ್ತಲ್ಲ, ಆ ಟೈಮಲ್ಲಿ ನಾನು ಕೊಡ್ತೀನಿ ಎಲ್ಲರಿಗೂ. ಬಟ್ ಇದು ನಮ್ಮ ಮನೇಲಿ ಉಳಿಯೋದೇ ಇಲ್ಲ. ಆಲ್ಮೋಸ್ಟು ಒಂದು ಸತಿ ನಾನು ಫ್ರಿಜ್ಜಿಂದ ಹೊರಗಡೆ ತೆಗೆದ ತಕ್ಷಣ ಎಲ್ಲರೂ ಒಂದು ಲೋಟ ಅಂತ ಕುಡಿತಾ ಇರ್ತಾರೆ. ಮತ್ತು ಸ್ವಲ್ಪ ಹೀಟ್ ಕೂಡ ಆಗಿರೋದ್ರಿಂದ ನಾನು ಅಷ್ಟೇ ತುಂಬ ಇದನ್ನು ಒಕೇಶನಲ್ಲಿನೇ ಮಾಡೋದು. ಯಾವಾಗಲೂ ಕೂಡ ಡೈಲಿನೂ ಮಾಡ್ಕೊಂಡು ಕುಡಿಬಾರ್ದು ಬಾದಾಮ್ ಹಾಲು, ಏಕೆಂದರೆ ಬಾದಾಮಿ ತುಂಬ ಹೀಟು ಬಾಡಿಗೆ. ಹಾಗಾಗಿ ಇವಾಗ ನಾನು ಅದನ್ನೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ರೆಡಿ ಮಾಡಿಬಿಟ್ಟು ಇಟ್ಬಿಟ್ಟು ನಿಮಗೆ ಯಾವ ಥರ ಬಂತು ಅಂತಲೂ ಕೂಡ ಲಾಸ್ಟಿಗೆ ನಿಮಗೆ ಅದರದ್ದು ಒಂದು ಕ್ಲಿಪ್ಪಿಂಗ್ಸ್ ಕೂಡ ಹಾಕ್ತೀನಿ.
ನೆಕ್ಸ್ಟ್ ನಾನು ಕೂಡ ಇವಾಗ ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂತ ಜೊತೆಗೆ ಟೀ ಮಾಡ್ಕೋತಾ ಇದ್ದೀನಿ. ಈಗ ನನ್ನ ಮಗಳು ಅಷ್ಟೇ, ಇವಳು ಕುಡಿತಾಳೆ. ಚಿಕ್ಕವಳಿಗೆ ಹಾಲಂದರೆ ಇಷ್ಟ. ನನ್ನ ದೊಡ್ಡ ಮಗಳಿಗೆ ಅವಳಿಗೆ ಸಾನುಗೆ ಹಾಲಂದ್ರೇ ಇಷ್ಟ ಇಲ್ಲ, ಏನೂ ಕುಡಿಯೋದಿಲ್ಲ ಅವಳು. ಈವ್ನಿಂಗ್ ಸ್ಕೂಲಿಂದ ಬಂದ ತಕ್ಷಣ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಇದ್ದರೆ ತಿನ್ಕೊಂಡ್ಬಿಟ್ಟಿರ್ತಾಳೆ, ಮತ್ತು ಅದಾದಮೇಲೆ ಏನೂ ತಿನ್ನೋಲ್ಲ ನೆಕ್ಸ್ಟ್ ಊಟಕ್ಕೆ. ಹಾಗಾಗಿ ನಾವಿಬ್ಬರು ಕೂಡ ಕೂತ್ಕೊಂಡು ಆರಾಮಾಗಿ ಸ್ವಲ್ಪ ಹೊತ್ತು ಕುಡಿದು ನೆಕ್ಸ್ಟು ಅಡುಗೆ ಮಾಡೋಣ ಅಂತ ಹೇಳಿ. ಅಡುಗೆ ಅಂದರೆ ನಾನು ಮುಂಚೆನೇ 8:30 ಒಳಗಡೆ ಎಲ್ಲ ನಮಗೆ ಊಟ ಎಲ್ಲ ಆಗೋಗ್ಬಿಡ್ಬೇಕು ನಾವು ಮನೇಲಿ. ನಾವು 10-10:30 ಎಷ್ಟು ಆಗುತ್ತೆ ಮಲಗುವಂಥದ್ದು, ಬಟ್ ನಾವು ಊಟನ ಮಾತ್ರ 8:30 ಒಳಗಡೆ ಮುಗಿಸ್ತೀವಿ. ತುಂಬ ರೇರ್ ಕೇಸಸ್, ಯಾರಾದರೂ ಬಂದಿದ್ದಾರೆ ಇಲ್ಲ ಅಂತಂದರೆ ಸ್ವಲ್ಪ ಲೇಟ್ ಆಯಿತು ಎಲ್ಲರೂ ಹೊರಗಡೆ ಹೋಗಿ ಅಂದಾಗ ಮಾತ್ರ ನಮಗೆ ಲೇಟ್ ಆಗುತ್ತೆ ಊಟಕ್ಕೆ. ಬಟ್ ಇಲ್ಲಾಂದರೆ ನಾವು 8:30 ಒಳಗಡೆ ಕಂಪಲ್ಸರಿ ಊಟ ಮುಗಿಸ್ಕೊಬಿಡ್ತೀವಿ. ಮತ್ತು ಹಾಗೆ ಇವಳು ಸ್ಕೂಲಲ್ಲೂ ಕೂಡ ತುಂಬ ಪ್ರಾಜೆಕ್ಟ್ಸ್ ಕೂಡ ಕೊಟ್ಟಿದ್ದರು. ಆ ಪ್ರಾಜೆಕ್ಟ್ಸ್ ಕೂಡ ಎಲ್ಲ ಕ್ಲಿಯರ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ವಿ. ಮತ್ತು ನೋಡಿ, ಇವಾಗ ನಾನು ಅರ್ಧ ನಿಂಬೆಹಣ್ಣಿಗೆ ಈ ಥರ ಲವಂಗನ ಚುಚ್ಚಿ ಇಟ್ಟಿದ್ದೀನಿ. ಇದರಿಂದ ನಮಗೆ ಅಡುಗೆ ಮನೆಯಲ್ಲಿ ಎಷ್ಟೇ ಕ್ಲೀನ್ ಮಾಡಿದರೂ ಸಣ್ಣ ಸಣ್ಣ ಹುಳಗಳು ಹಾರಾಡ್ತಾ ಇರುತ್ತೆ, ಒಂಥರ ಇರಿಟೇಷನ್ ಅನಿಸುತ್ತೆ. ಅದು ತುಂಬ ಕಡಿಮೆ ಆಗುತ್ತೆ, ನಮಗೆ 90% ಅದು ಕಡಿಮೆ ಆಗುತ್ತೆ. ಇದನ್ನು ಟ್ರೈ ಮಾಡಿ ನೋಡಿ, ಈ ಟಿಪ್ನ ಎಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಇವಾಗ ಖಾರ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡು 2 ಗೆಡ್ಡೆ ಬೆಳ್ಳುಳ್ಳಿ ಜಜ್ಜಿರೋದನ್ನ ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪು 15-20 ಹಸಿರು ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಅದು ಬೇಯಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದು ತುಂಬ ಖಾರ ಆಗಿರೋದ್ರಿಂದ ಅದನ್ನು ಖಾರಕ್ಕೆ ಮ್ಯಾಚ್ ಆಗೋ ಹಾಗೆ ನಾನು ಒಂದು 3 ಮೀಡಿಯಮ್ ಸೈಜು ಆ್ಯಪಲ್ ಟೊಮೊಟೊನ ತೊಗೊಂಡಿದ್ದೀನಿ. ಅದನ್ನು ಹಾಕಿದರೆ ಖಾರನ ಹೊಡೆಯುತ್ತೆ, ಅದು ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಹಾಗಾಗಿ ಖಾರ ಅಷ್ಟೊಂದು ನಮಗೆ ಅನಿಸೋದಿಲ್ಲ. ಮಧ್ಯೆ ಅದನ್ನು ಹಾಗೆ ಬಾಡಿಸ್ಕೊತಾ ಇರಿ, ಇಲ್ಲಾಂದರೆ ಕೆಳಗಡೆ ಸಿಯಕ್ಕೆ ಶುರು ಆಗೋಗ್ಬಿಡುತ್ತೆ. ಟೊಮ್ಯಾಟೊ ಮತ್ತು ಈ ಮೆಣಸಿನ್ಕಾಯಿನೂ ಅಷ್ಟೇ ತುಂಬ ಗ್ಯಾಸ್ಟ್ರಿಕ್ ಇರೋದ್ರಿಂದ ಇದನ್ನು 15 ಡೇಸ್ ಒನ್ಸ್ ತೊಗೋಬೇಕು. ಯಾವಾಗಲೂ ಕೂಡ ತೊಗೊಳಕ್ಕೆ ಹೋಗಬಾರ್ದು. ಅದಕ್ಕೋಸ್ಕರ ನಾನು ಹಿಡಿದು ನಿಮಗೆ ಜ್ವರ, ಶೀತ, ಕೆಮ್ಮು ಈ ಥರ ಇದ್ದಾಗ ಮಾತ್ರ ತೊಗೋಬೇಕು ಅಂತ ಹೇಳಿ. ನೋಡಿ, ಇವಾಗ ನಾನು ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ನೀವು ಅದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಪಿಂಕ್ ಸಾಲ್ಟ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಸ್ಮ್ಯಾಶ್ ಆಗೋ ತನಕ ಬೇಯಿಸ್ಕೋಬೇಕು. ಚೆನ್ನಾಗಿ ಸ್ಮ್ಯಾಶ್ ಆಗೋಷ್ಟರಲ್ಲಿ ನಾನು ರೊಟ್ಟಿ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೊಟ್ಟಿ ಕೂಡ ಕಲಿಸ್ಕೊತಾ ಇದ್ದೀನಿ. ಆವಾಗವಾಗ ನಾವು ಇದನ್ನು ತಿರುಗ್ತಾನೆ ಇರಬೇಕು, ಯಾಕೆಂದರೆ ಅದು ಕೆಳಗಡೆ ಸೀದ್ಬಿಡುತ್ತೆ. ಸೀದ್ರೆ ಟೇಸ್ಟ್ ಯಾವುದೇ ಫುಡ್ಡಿಗಾದ್ರೂ ಕೂಡ ಚೆನ್ನಾಗಿರಲ್ಲ. ಹಾಗಾಗಿ ಮತ್ತು ನಾನು ಅಷ್ಟೇ ಸ್ವಲ್ಪ ಬೆಳಗ್ಗೆ ಮಾಡಿರೋ ಪಲಾವ್ ಕೂಡ ಇತ್ತು. ಈ ಥರ ಎಲ್ಲ ಪಲಾವು ರೈಸ್ ಎಲ್ಲ ಮಿಕ್ಕಿದಾಗ ನಾನು ಅದನ್ನು ರೈಸ್ನ ಒಂದು ರೌಂಡ್ ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಕೊಂಡು ಆಮೇಲೆ ಹಾಕ್ಕೊಂಡು ಮಾಡ್ಕೋತೀನಿ. ಆವಾಗ ಸ್ವಲ್ಪ ಮಸಾಲೆ ರೊಟ್ಟಿ ಥರನೂ ಟೇಸ್ಟ್ ಬರುತ್ತೆ ಈ ಪಲಾವೆಲ್ಲ ಇದ್ದಾಗ, ಯಾಕೆಂದರೆ ಅದಕ್ಕೆ ಮಸಾಲೆ ಆ್ಯಡ್ ಮಾಡಿರ್ತೀವಿ, ತರಕಾರಿ ಇರುತ್ತೆ, ಎಲ್ಲನೂ ರುಬ್ಬಿ ಹಾಕ್ಕೊಳ್ಳೋದ್ರಿಂದ ಅದು ಹೆಲ್ತಿಗೂ ಕೂಡ ಒಳ್ಳೆಯದು. ನೋಡಿ, ಆಲ್ರೆಡಿ ಇವಾಗ ರೊಟ್ಟಿ ಇಟ್ಟು ಕಲಸಿಟ್ಟಾಯಿತು. ಇವಾಗ ನಾನು ಇದಕ್ಕೆ ಚೆನ್ನಾಗಿ ಅದು ಕೂಡ ಸ್ಮ್ಯಾಶ್ ಆಗಿದೆ. ಈಗ ಸ್ಮ್ಯಾಶ್ ಆಗಿರೋ ಅಂಥದ್ದಕ್ಕೆ ನಾವು ಸ್ವಲ್ಪ ಕಾಯಿ ತುರಿನ ಆ್ಯಡ್ ಮಾಡ್ಕೋಬೇಕು. ಕಾಯಿ ತುರಿ ಆ್ಯಡ್ ಮಾಡ್ಕೊಳ್ಳೋದ್ರಿಂದನೂ ಕೂಡ ಆ ಖಾರ ಅಂಶ ಏನಿರುತ್ತೆ ಅದು ಕಡಿಮೆ ಆಗುತ್ತೆ ಈ ಖಾರದಲ್ಲಿ. ಇದನ್ನು ನಾವು ಮೆಣಸಿನ್ಕಾಯಿ ಖಾರ ಅಂತ ಕರಿತೀವಿ. ನೋಡಿ, ಇವಾಗ ನಾನು ಆಲ್ಮೋಸ್ಟ್ ಒಂದು 3 to 4 ಸ್ಪೂನಷ್ಟು ಕಾಯಿ ತುರಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ನೀವು ಹಾಗೆ ಕೂಡ ತಿನ್ಬೋದು, ಇಲ್ಲ ಅಂದರೆ ನಾರ್ಮಲಾಗಿ ನೀವು ಜ್ವರ, ಶೀತ, ಕೆಮ್ಮು ಅಂತಲ್ಲ, ನಾರ್ಮಲ್ ಯಾವಾಗಲಾದ್ರೂ ಕೂಡ ಎಲ್ಲ ತಿಂದು ಬೋರ್ ಆಗ್ತಿದೆ ಅಂದಾಗ ಈ ಥರದ್ದು ಮಾಡ್ಕೊಂಡು ತಿನ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ಬಾದಾಮಿ ಹಾಲು ಕೂಡ ತಣ್ಣಗಾಗಿದೆ, ಅದನ್ನು ಕೂಡ ನಾನು ಫ್ರಿಜ್ಜಲ್ಲಿ ಇಟ್ಬಿಟ್ಟೆ. ಸ್ವಲ್ಪ ತಣ್ಣಗಾದರೆ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ. ಇವಾಗ ಇದನ್ನು ತಿಂದ್ಬಿಟ್ಟು ಅಷ್ಟೇ ನೀವು ಅದನ್ನು ಕುಡಿಯೋದ್ರಿಂದ ಖಾರ ಅಂತ ಇದ್ದವರು ಸರಿ ಹೋಗುತ್ತೆ ಗಂಟಲಲ್ಲಿ. ಇವಾಗ ನಾನು ಈ ಥರ ಬಟರ್ ಪೇಪರ್ನ ಯೂಸ್ ಮಾಡ್ತಿದ್ದೀನಿ. ಇದು ಬಂದು ಈ ಒಬ್ಬಟ್ಟು ತಡ್ತಾರಲ್ಲ ಆ ಪೇಪರು. ನಾನು ಇದನ್ನು ತುಂಬ ದಿನದಿಂದ ಹುಡುಕ್ತಾ ಇದ್ದೆ, ನಂಗೆ ಸಿಕ್ಕಿರಲಿಲ್ಲ ನಮ್ಮ ಮನೆ ಹತ್ರ ಎಲ್ಲೂ. ಲಾಸ್ಟಿಗೆ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೆ. ಇದು ಬಂದು ವಾಟರ್ ರೆಸಿಸ್ಟೆಂಟು ಮತ್ತು ಹೀಟ್ ರೆಸಿಸ್ಟೆಂಟು. ಮತ್ತು ಇದನ್ನು ನೀವು ಡೈರೆಕ್ಟಾಗಿ ಬಾಣಲಿ ಮೇಲೆ ಹಾಕೋದ್ರಿಂದ ಕೂಡ ಇದು ಜಿಂಗೋದಿಲ್ಲ, ಹೀಟ್ ರೆಸಿಸ್ಟೆನ್ಸ್ ಅಂತ ಅದಕ್ಕೆ ಹೇಳಿದ್ದು.
ನೋಡಿ ನಾನು ಇವಾಗ ನಮಗೆ ಮಾಡಿ ತೋರಿಸ್ತೀನಿ. ಈಗ ಹಾಗೇ ಕೂಡ ನಾನು ನಾರ್ಮಲಾಗಿ ರೊಟ್ಟಿ ಹೇಗೆ ಮಾಡ್ತೀನಿ ಹಾಗೇ ಕೂಡ ತೆಗ್ದು ಹಾಕ್ಬೋದು. ಇಲ್ಲ ಅಂತಂದರೆ ನೀವು ಅದನ್ನೇ ಕಂಪ್ಲೀಟಾಗಿ ಮಗ್ಚ್ ಹಾಕಿದರೆ ಅದನ್ನು ಕೂಡ ಒಂದು 2 ಸೆಕೆಂಡ್ ಬಿಟ್ಟರೆ ಸಾಕು, ಅದೇ ಬಿಟ್ಕೊಂಡ್ಬಿಡುತ್ತೆ ರೊಟ್ಟಿ. ಆ ಥರದ್ದು. ಈ ಕಡೆ ಎಲ್ಲ ಬಟರ್ ಪೇಪರ್ ಅಂತ ಹೇಳ್ತಾ ಇದ್ರು. ಇದನ್ನು ಬಟರ್ ಪೇಪರ್ ಅಂತ ಕೇಳಿ ಬಟರ್ ಪೇಪರ್ ತೊಗೊಂಬಂದರೆ, ಬಟ್ ಬಟರ್ ಪೇಪರಲ್ಲಿ ಅದು ನಿಮಗೆ ಹೀಟ್ ರೆಸಿಸ್ಟೆಂಟ್ ಅಲ್ಲ, ಅದು ಚೆನ್ನಾಗಿ ಬರ್ತಾನೆ ಇರಲ್ಲ. ತೊಗೊಂಡು ವೇಸ್ಟ್ ಮಾಡಿದೆ. ಇದು ಆನ್ಲೈನಲ್ಲಿ ನನಗೆ ಸಿಕ್ತು. ತುಂಬಾ ಖುಷಿಯಾಯಿತು ನನಗೆ. ಆರಾಮಾಗಿ ನೀವು ಇವಾಗ ರವೆ ರೊಟ್ಟಿ ಇದೆಲ್ಲ ಮಾಡಿದಾಗ ಹಾಕೋದಕ್ಕಾಗೋದಿಲ್ಲ, ಮತ್ತು ಬಾಂಡಿಲೇ ಸವರುತ್ತಾರೆ. ನಂಗೆ ಆ ಥರ ಸವರೋಕ್ಕೆಲ್ಲ ಬರಲ್ಲ, ಯಾಕೆಂದರೆ ಕೈ ಸುಡುತ್ತೆ. ಈಗ ಹೊಸದಾಗಿ ಅಡುಗೆ ಮಾಡ್ತಾ ಇರೋರು ಈ ಥರ ಮಾಡ್ಕೋಬೋದು. ನೋಡಿ ಈ ಥರ ಜಸ್ಟ್ ಇದನ್ನು ಅದ್ರ ಮೇಲೆ ಹಾಕಿ ಒಂದು 2 to 3 ಸೆಕೆಂಡ್ಸ್ ಬಿಟ್ಬಿಟ್ಟು ನೀವು ನಿಧಾನಕ್ಕೆ ಎತ್ತಿದರೆ ಅದು ಅಂಟ್ಕೊಂಡಿರುತ್ತೆ ಅಲ್ಲೇ. ನೋಡಿ ಇಲ್ಲಿ ಜಸ್ಟ್ ಏನಿಲ್ಲ, ಹಿಂಗೆ ಎತ್ತಿದರೆ ಸಾಕು. ಅದು ಏನೂ ಸುಡೋದು ಇಲ್ಲ, ಮತ್ತು ಅದು ಮೆಲ್ಟ್ ಕೂಡ ಆಗೋದಿಲ್ಲ. ನಾನು ಈ ಥರ ಪೇಪರ್ ಯೂಸ್ ಮಾಡ್ತಾ ಇದ್ದಿದ್ದು ಮುಂಚೆ. ಈ ಚಪಾತಿ ಹಿಟ್ಟಿನ ಬರುತ್ತಲ್ಲ ಕವರ್ನ ಕಟ್ ಮಾಡ್ಕೊಂಡು ಯೂಸ್ ಮಾಡ್ತಿದ್ದೆ. ಹಾಗಾಗಿ ಇವಾಗ ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಮತ್ತು ಈ ಥರ ನೋಡಿ ರೊಟ್ಟಿ ಮತ್ತು ಖಾರ ರೆಡಿ ಆಯಿತು. ಅದಕ್ಕೆ ನಾನು ತುಪ್ಪ ಹಾಕ್ಬಿಟ್ಟು ನನ್ನ ದೊಡ್ಡ ಮಗಳಿಗೆ ಕೊಡ್ತಿದ್ದೀನಿ. ನನ್ನ ಚಿಕ್ಕ ಮಗಳಿಗೆ ಹಾಗೆಯೇ ಖಾರದಲ್ಲಿ ಹೆಚ್ಕೊಡ್ತೀನಿ, ಏಕೆಂದರೆ ಅವಳಿಗೆ ಹುಷಾರಿಲ್ಲದೆ ಇರೋದ್ರಿಂದ ಅವಳಿಗೂ ಕೂಡ ಊಟ ಮಾಡಿಸ್ಬಿಟ್ಟು ಮಾಡಿದ್ದು. ನೋಡಿ ಇಲ್ಲಿ ಎಷ್ಟು ಗಲೀಜು ಮಾಡಿರ್ತಾಳೆ ಅಂತ ಅಂದರೆ, ನಾನು ಅಡುಗೆ ಮನೆಗೆ ಹೋಗಿ ಬರೋಷ್ಟೊತ್ತಿಗೆ ಏನಾದರೂ ಒಂದು ಹಾಲಲ್ಲಿ ಬಿದ್ದು ಒದಾಡ್ತಾ ಇರುತ್ತೆ. ಹಾಗೆಯೇ ಬಾದಾಮ್ ಡ್ರಿಂಕು ಕೂಡ ರೆಡಿಯಾಗಿತ್ತು. ನೆಕ್ಸ್ಟ್ ಮಾರ್ನಿಂಗ್ ಇದನ್ನು ಫೋಟೋ ತೆಗೆದ್ಬಿಟ್ಟು ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿತ್ತು. ಯಾರು ಟ್ರೈ ಮಾಡಿಲ್ಲ ಟ್ರೈ ಮಾಡಿ. ನನ್ನ ವೀಡಿಯೋಸ್ ಯಾರಿಗಾರು ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ.